ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ದೇವಸ್ಥಾನ ಆಯ್ತು. ಸರಸ್ವತಿ ನಮಸ್ತುಭ್ಯ. ನಾನು ಬೀಳ್ತೀನಿ ಬೇಡ. ಚೆನ್ನಾಗಿದೆ. ಹಾಯ್ ಎಲ್ಲರಿಗೂ, ನನ್ನ ಚಾನಲ್ನ ಒಂದು ಪುಟ್ಟ ವಿಡಿಯೋ, ನನ್ನ ಮಗಳ ಅಕ್ಷರಾಭ್ಯಾಸ. ಸೊ ತುಂಬ ಹ್ಯಾಪಿಯಿಂದ ಕಳೆದಂಥ ದಿನ. ಸೊ ನೋಡಿ ನೀವು ಕೂಡ. ಗುಡ್ ಮಾರ್ನಿಂಗ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ದೇವಸ್ಥಾನಕ್ಕೆ. ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತಿರೋದು? ಸುಮ್ಮನೆನಾ? ಆಯಿ ಬರಿಬೇಕು ಅಂತ ಹೇಳ್ದೆ ತಾನೆ? ಹೋಗೋಣ ಬಾ. ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡಿ ಓಡೋಣ. ಬೆಳಗ್ಗೆ ಬೆಳಗ್ಗೆ ತುಂಬ ಬೇಗನೆ ಎಬ್ಬರಿಸಿದ್ದೆ ನನ್ನ ಮಗಳನ್ನ. ಹಾಗೆ ಬೇಗ ಹೋಗಬೇಕಾಗಿತ್ತು. ನಾವು 6:45 ಅಷ್ಟರಲ್ಲಿ ನಾವು ದೇವಸ್ಥಾನದಲ್ಲಿ ಅಂದರೆ ಮಠದ ಹತ್ರ ಇರಬೇಕಾಗಿತ್ತು. ನಾನು ಇದು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ಕೊಂಡಿತ್ತು. ಶೃಂಗೇರಿಗೆ ಹೋಗಿ ಮಾಡಿಸ್ಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಬಟ್ ಏನು ಮಾಡೋದು, ಎಲ್ಲ ಸಮಯಗಳು ಹಾಗೆ ಇರೋದಿಲ್ಲ, ಕೆಲವೊಂದು ಕೂಡಿ ಬರಬೇಕು. ಸೊ ಆ ಟೈಮ್ ನನಗೆ ಕೂಡಿ ಬರಲಿಲ್ಲ ಶೃಂಗೇರಿಗೆ ಹೋಗುವಂಥ ಅವಕಾಶ. ಸೊ ಬಟ್ ಅಲ್ಲಿಗೆ ಹೋಗಿಲ್ಲ ಅಂತ ಏನು ಬೇಜಾರಿಲ್ಲ. ಇಲ್ಲಿ ಕೂಡ ತುಂಬ ಅಂದರೆ ತುಂಬ ಚೆಂದ ನಡೀತು ನನ್ನ ಮಗಳ ಅಕ್ಷರಾಭ್ಯಾಸ. ಸೊ ಇಲ್ಲಿ ನಾನು ಮಾಡಿಸಿದೆ ಎಲ್ಲಿ ಅಂದರೆ ಬಸವನಗುಡಿ ಹತ್ರ ಇರುವಂತಹ ಶ್ರೀ ಶೃಂಗೇರಿ ಶಂಕರ ಮಠ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಅಲ್ಲಿ ಮಾಡಿಸ್ಬೇಕು ಅಂತ ಐಡಿಯಾ ಇದ್ದರೆ ಫಸ್ಟ್ ಅಂದರೆ ಮಠಕ್ಕೆ ನೀವು ಅಕ್ಷರಾಭ್ಯಾಸ ಮಾಡಿಸೋದಕ್ಕಿಂತ ಮುಂಚೆನೇ ಒಂದಿನ ಹೋಗಿ ಮಗುದು ಏನು ರಾಶಿ ನಕ್ಷತ್ರಗಳನ್ನ ಹೇಳಿ ಅವರು ಒಂದಷ್ಟು ಡೇಟ್ಗಳನ್ನ ಕೊಡ್ತಾರೆ. ಆ ಡೇಟ್ಗಳನ್ನ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಅನುಕೂಲವಾದಂತಹ ಡೇಟಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಅಲ್ಲಿ ಕೂಡ ತುಂಬ ಹೊತ್ತು ಮಾಡ್ತಾ ಇರ್ತಾರೆ. ತುಂಬ ಅಂದರೆ ತುಂಬ ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಮತ್ತು ಅವರೇ ಹೇಳಿರ್ತಾರೆ ನಾವು ಹೋಗೋದಕ್ಕಿಂತ ಮುಂಚೆ ಮಗುಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗಬೇಕಾಗಿರುತ್ತೆ. ಜೊತೆಗೆ ಕಂಪಲ್ಸರಿ ತಾಯಿ ತಂದೆ ಸೀರೆ ಮತ್ತು ಪಂಚೆಲೆ ಅಲ್ಲಿ ಅಕ್ಷರಾಭ್ಯಾಸಕ್ಕೆ ಹೋಗಬೇಕಾಗುತ್ತೆ. ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದೇನೋ ಒಂದು ಡಿಫ್ರೆಂಟ್ ಫೀಲ್. ಇಲ್ಲಿ ನನ್ನ ಮಗಳು ಅವ್ರ ಮಾಮೂನಿ ಎಬ್ಬರಿಸ್ತಾ ಇದ್ದಾಳೆ, ಎದ್ದೋಳು ಅಂತ. ನನಗಂತೂ ನನ್ನ ಮಗಳನ್ನ ಈ ಥರ ಎಲ್ಲ ಏನೋ ಒಂದು ಅವಳಿಗೆ ಮಾಡಬೇಕು ಅನ್ನೋದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ತಗೋ ಕಡ್ಡಿ ತಗೋ, ಬರ್ತಿ ತಗೋ, ಅಡ್ಬೀಳು ಮಾಮಿಗೆ. ಬೀಳ್ಮಾ, ನಾನು ಬೀಳ್ತೀನಿ ಬೇಡ. ಆ್ಯಕ್ಚುಲಿ ನಾನು ಚಾರು ಅಮ್ಮ ಮನೇಲಿ ಇದ್ದಿದ್ದು, ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದೆ. ಸೊ ಅಲ್ಲಿಂದನೇ ನಮಗೆ ಹತ್ರ ಇದ್ದಿದ್ದರಿಂದ ನಾನು ಚಾರು ಅಲ್ಲೇ ಉಳ್ಕೊಂಡಿದ್ದೆ. ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಅಮ್ಮ ಬರೋಕ್ಕಾಗಲಿಲ್ಲ.
ಇಲ್ಲ ಆ್ಯಕ್ಚುಲಿ ನಮ್ಮ ಥರ ತುಂಬ ಜನ ಬಂದಿದ್ದರು. ನಾನು ಹೋದಾಗ ನಾನು ಆ್ಯಕ್ಚುಲಿ 4ನೇವಳಾಗಿದ್ದೆ. ಅಕ್ಷರಾಭ್ಯಾಸ ದಿನ ನಾವು ಹೋದಾಗೂ ಕೂಡ ಅಲ್ಲಿ ನಾವು ತಟ್ಟೆ ಇಸ್ಕೊಳ್ಬೇಕಾದ್ರೆ ವಸ್ತುಗಳನ್ನೆಲ್ಲ ಜೋಡಿಸೋದಕ್ಕೆ ಆಗ ಕೂಡ ಅವರು ನಂಬರ್ ಹೇಳ್ತಾರೆ. ಅಂದರೆ ಯಾರು ಫಸ್ಟ್ ಬಂದಿರ್ತಾರೆ ಅವ್ರಿಗೆ ಒಂದೊಂದು ನಂಬರ್ ಹೇಳ್ತಾ ತಟ್ಟೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ತಟ್ಟೆಗಳನ್ನ ನಾವೇನು ತಗೊಂಡು ಹೋಗಬೇಕು ಅನ್ನೋದೇನಿರೋದಿಲ್ಲ, ಅವರೇ ಕೊಡ್ತಾರೆ. ನಾವು ಮನೆಯಿಂದ ತೊಗೊಂಡು ಹೋಗಬೇಕಾಗಿರೋದು 1 kg ಆಗೋಷ್ಟು ಅಕ್ಕಿ, ಬೆಲ್ಲ ಮತ್ತು ಕೊಬ್ಬರಿ, 5 ಥರದ ಹಣ್ಣು ತೊಗೊಳ್ಳೋದಕ್ಕೆ ಹೇಳಿರ್ತಾರೆ, ಕಡ್ಡಿ ಕರ್ಪೂರ, ಹಾಗೆ ಒಂದು ಚಿಪ್ಪು ಬಾಳೆಹಣ್ಣು, ಮತ್ತು ಇದು ಏನು ಅಡಿಕೆ ಬರುತ್ತಲ್ಲ, ಗುಂಡಡಿಕೆ ಸಮಥಿಂಗ್ ಆ ಥರದ್ದು, ಆಮೇಲೆ 2 ತೆಂಗಿನಕಾಯಿ ಹೇಳಿರ್ತಾರೆ, 5 ಥರದ ಹಣ್ಣು ಮತ್ತು ಹೂವು, ಇಷ್ಟು ಮತ್ತು ಅರಿಶಿಣದ ಕೊಂಬು, ಇದಿಷ್ಟನ್ನು ತಗೊಂಡು ಬರೋದಕ್ಕೆ ಹೇಳಿರ್ತಾರೆ. ಸೊ ಅಲ್ಲಿ ನಾವು ಹೋಗಿದ ತಕ್ಷಣ ತಟ್ಟೆ ಕೊಡ್ತಾರೆ, ಈ ಥರ ನೀಟಾಗಿ ಜೋಡಿಸಿ ಇಡಬೇಕು. ತಟ್ಟೆ ಕೊಟ್ಟಾದಮೇಲೆ ಅಲ್ಲೇ ಪೂಜೆ ಕರೀತಾರೆ ನಮ್ಮನ್ನು, ನಂಬರ್ನ ಹಿಡ್ದು. ಸೊ ಅಲ್ಲಿ ಎಲ್ಲ ನಾವು ಪೂಜೆ ಮಾಡಿಕೊಂಡು ಇಲ್ಲಿ ಒಂದು ಹಾಲಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ, ಬೇರೆಯವ್ರದ್ದೆಲ್ಲ ಪೂಜೆ ಮುಗಿಯೋವರೆಗೂ. ಸೊ ಬಂದು ಇಲ್ಲಿ ಕೂತ್ಕೊಂಡಿದ್ದು. ಸೊ ಅಲ್ಲಿ ಎಷ್ಟು ಚೆಂದ ಮಂತ್ರಗಳನ್ನ ಹೇಳ್ತಾಯಿದ್ರು, ಅಂದರೆ ಮಂತ್ರಗಳ ಅಭ್ಯಾಸ ಮಾಡ್ತಾ ಇದ್ದಿದ್ದು ಬೆಳಗಿನ ಜಾವ. ತುಂಬ ಅಂದರೆ ತುಂಬ ಪೀಸ್ಫುಲ್ ಫೀಲ್ ಕೊಡ್ತಿತ್ತು ಅಲ್ಲಿ. ಧರ್ಮ ಸರ್ ಹಾಕೊಳ್ಳೋದಿದೆಯಲ್ಲ, ಕ್ವಶನ್ಸ್ ಹಾಕ್ಕೊಳ್ತಾರೆ ಮಕ್ಕಳು ನೋಡಿ, ಮಕ್ಕಳು ಏನು ರೀತಿ ಹೋಗ್ತಾರೆ ಪ್ಲೀಸ್ ಪುಸ್ತಕ ಈ ಥರ ಹಾಕೊಂಡು ಕ್ವಶನ್ ನೋಡಿ. ನನ್ನ ಮಗಳಿಗೆ ಪಾಪ ತುಂಬ ಅಂದರೆ ತುಂಬ ನಿದ್ದೆ ಇತ್ತು. ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಅವರು ಬಂದರು. ಸೊ ಫಸ್ಟ್ ನಾವು ಹೋಗಿದ್ವಿ, ಆಮೇಲೆ ಅವ್ರು ಬಂದರು. ಸೊ ನೋಡಿ ಇಷ್ಟು ಜನ ಸೇರಿದರು ಒಂದು ಸಲಿಗೆನೇ. ಮಿನಿಮಮ್ ಅಂದರೂ 150 to 60 ಮೆಂಬರ್ಸ್ ಅಂದರೂ ಇರ್ತಾರೆ. ಇನ್ನು ಇದು ಇಷ್ಟು ಜನ ಕೂತ್ಕೊಂಡಾದ್ಮೇಲೆ ಅವ್ರ ಕೈಲಿ ಅಕ್ಷತೆ ಕೊಟ್ಟಾದ್ಮೇಲೆ ಬರೋರನ್ನ ನೆಕ್ಸ್ಟ್ ಬ್ಯಾಚ್ ಅಂತ ಕನ್ಸಿಡರ್ಡ್ ಮಾಡ್ತಾರೆ. ಸೊ ಇಷ್ಟು ಜನಕ್ಕೆ ಮುಗಿಸ್ಬಿಡ್ತಾರೆ ಫಸ್ಟ್ ಏನು ಕೂರಿಸ್ಬಿಟ್ಟು. ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಹೇಳಿ ನಮಃ ಶಿವಾಯ, ಶುಭೇ ಶೋಭನೆ ಮುಹೂರ್ತೆ ಸತ್ಯ ಬ್ರಹ್ಮಣಃ ಬೀಜ ಪರಾಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಹನುಮಂತರೆ ಕಲಿಯುಗೆ ರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿಃ ಭವತು ಮೇ ಸದಾ. ಮಕ್ಕಳು ದೊಡ್ಡವರಾಗ್ಬಿಟ್ಟು ಸ್ಕೂಲಿಗೆ ಸೇರಿಸ್ಲಿಕ್ಕೆ ತಡ ಆಗುತ್ತೆ, ನಾಳೆಗೆ ಬೇಕು ಅಂತೆಲ್ಲ ಬರ್ಸ್ತಾ ಇದ್ದೀರಲ್ಲ, ಎಲ್ಲ ಹೇಳ್ತಾ ಇದ್ದಾರ, ಹೇಳಿಸ್ಬೇಕೀಗ ನೀವು. ನಮಃ ಶಂಕರಾಯ. ನಮಃ ಶಂಕರಾಯ. ಆಮೇಲೆ ಸ್ಲೇಟ್ ಶ್ರೀ ಶ್ರೀ ಗೋವಿಂದ ಲಕ್ಷ್ಮೀ ಗೋವಿಂದ.
ದೊಡ್ಡವ್ರು ಆಗಲಿಲ್ಲ ಮಕ್ಕಳು ಅಲ್ವಾ. ಮಕ್ಕಳ ಯಾವಾಗ ಸೇರಿಸ್ತಾ ಇದ್ರು ಸ್ಕೂಲಿಗೆ? 5 ವರ್ಷ ಆಗಬೇಕು. ಅಂಗನವಾಡಿ ಸೇರಿಸ್ತಾ ಇದ್ರೆ ನೋಡಿ, 5 ವರ್ಷ 5.5 ವರ್ಷಕ್ಕೆ ಆವಾಗಲೇ ಅಕ್ಷರಾಭ್ಯಾಸ ಹೇಳಿ 5 ವರ್ಷ 5 ತಿಂಗಳು ಅಕ್ಷರ ಆರಂಭ ಆಗ್ತಿತ್ತು ಅಲ್ವಾ. ನಾವು ಬೇಗ ಅವಸರ ಮಕ್ಕಳು ಬೇಗ ಬೆಳವಣಿಗೆ ಹೊಂದಿ ಬಿಡುವುದಿಲ್ಲ. ಯಾವಾಗ ಬೆಳವಣಿಗೆ ಹೊಂದಲ್ಲ ಆವಾಗಲೇ ಬೆಳವಣಿಗೆ ಹೊಂದುವಂಥದ್ದು ಅಲ್ವಾ. ನಾವು ಗಡಿಬಿಡಿ ಮಾಡಿದ ತಕ್ಷಣ ಮಕ್ಕಳು ಬೇಗ ಓದಿ ದೊಡ್ಡವರಾಗ್ಬಿಡ್ತಾರ. ಯಾವ ವಯಸ್ಸಿಗೆ ಎಷ್ಟು ಬೆಳಿಬೇಕು ಅಷ್ಟೇ ಬೆಳಿತಾಗ್ತಲ್ವಾ. ನಾನೇ ಪಂಚವರ್ಷಾಣಿ ದಶವರ್ಷಾಣಿ ತಾಳೇ ಪ್ರಾಪ್ತೇಕು ಷೋಡಶೇ ವರ್ಷೇ 5 ವರ್ಷದವರೆ ಮಕ್ಕಳನ್ನ ಹೊರತು ಮಾಡಲಿಕ್ಕಿಲ್ಲ. ಧಾರಣೆ ಮಾಡಿ ಪ್ರೀತಿಯಿಂದ ಮುಟ್ಟು ಮಾಡಿ ಬೆಳೆಸ್ಬೇಕು ಅಲ್ವಾ. ನಾನೇ ಪಂಚವರ್ಷಾಣಿ 5 ವರ್ಷದವರೆ ಮಕ್ಕಳನ್ನ ಪ್ರೀತಿಯಿಂದ ಮುಟ್ಟು ಮಾಡಿ ಬೆಳೆಸಬೇಕು. ಯಾಕೆ? ಶರೀರ ಬೆಳೆಸುವುದಿಲ್ಲ. ನೀವು ಪೆಟ್ಟು ಕೊಟ್ಟು ತಡ್ಕೊಳ್ಳೋ ಶಕ್ತಿ ಇರಲ್ಲ ಅಲ್ವಾ. ಓದಿ ಅಂತ ಹೇಳಿದ್ರೆ ಬುದ್ಧಿ ಬೆಳೆದಿರೋದಿಲ್ಲ ಅವರಿಗೆ. ನಾವು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗಿಲ್ಲ ಅವರಿಗೆ ಅಲ್ವಾ. ಹೇಳ್ತಿದ್ದೆ. ಸೊ ಈ ರೀತಿಯಾಗಿ ನನ್ನ ಮಗಳು ಅಕ್ಷರಾಭ್ಯಾಸನ ನಾನು ಮುಗಿಸ್ಕೊಂಡೆ. ಇದಕ್ಕೆಲ್ಲ ಖರ್ಚು ಕಮ್ಮಿನೇ ಆಗಿದ್ದು, ಹಾಗೆ ತುಂಬ ಬೆಸ್ಟ್ ಅಂತಲೂ ಅನ್ನಿಸ್ತು. ಶೃಂಗೇರಿಗೆ ಹೋಗೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರು ಮೇ ಬಿ ಇದನ್ನು ಟ್ರೈ ಮಾಡಿದ್ರೆ ಅವ್ರಿಗೂ ತುಂಬ ಖುಷಿಯಾಗಿ ಇರುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಶೃಂಗೇರಿಗೆ ಹೋಗಿಲ್ಲ ಅಂದ್ರೂ ತಾಯಿ ಶಾರದಾಂಬೆ ಆಶೀರ್ವಾದ ಸಿಕ್ತು ಅನ್ನೋ ಖುಷಿ ಅಂತೂ ನನಗಂತೂ ಇತ್ತು. ಸೊ ಇಲ್ಲಿ ಅವ್ರು ಹೇಳ್ತಿದ್ದು ಕರೆಕ್ಟ್ ಅಲ್ವಾ. ಸೊ ಬರೀ ಓಡೋದ್ರಲ್ಲೇ ಇರೋದಿಲ್ಲ. ನಮ್ಮ ಮಕ್ಕಳು ನಾವು ಏನು ಇವತ್ತಿಗೆ ಸ್ಕೂಲಿಗೆ ಕಳಿಸ್ಬಿಡ್ತೀವಿ ಎಲ್ಲ ನಡೆದೋಗ್ಬಿಡಲ್ಲ. ಸೊ ಅಲ್ಲಿ ಬರ್ಸಿರೋದ್ರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಸಾರಿ. ಅದನ್ನು ನನ್ನ ಹಸ್ಬೆಂಡ್ ಬರ್ಸ್ತಾ ಇದ್ದಿದ್ದು, ನಾನು ಅದ್ರ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ. ನಾನು ಅವರು ಹೇಳೋದ್ರ ಕಡೆ ಗಮನ ಕೊಡ್ತಾ ಇದ್ದೆ. ಪೂಜೆ ಎಲ್ಲ ಆದಮೇಲೆ ಆಚೆ ಕುತ್ಕೊಂಡು ಸೊ ಇನ್ನೊಂದ್ಸಲಿ ಅವಳ ಕೈಲಿ ತಿದ್ದಿಸ್ತಾ ಇದ್ದೆ. ಸೊ ಮೊದಲೇದಾಗಿ ನಮ್ಮ ಕನ್ನಡಾಂಬೆ ಹೆಸರು ಬರ್ಸೋಣ ಅಂತ ನನಗೆ ತುಂಬ ಆಸೆ. ಇನ್ನೇ ಬರ್ಸ್ಬೇಕು ಅನ್ನೋದು. ಸೊ ನನ್ನ ಮಗಳ ಕೈಲಿ ಮೊದಲೇದಾಗಿ ಬರ್ಸಿದ್ದು. ತುಂಬ ಅಂದರೆ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿತ್ತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಹೊತ್ತು ಅಲ್ಲೇ ಕೂತಿದ್ವಿ. ತುಂಬ ಅಂದರೆ ತುಂಬ ಪ್ಲೆಸೆಂಟ್ ಫೀಲ್ ಆಗ್ತಾಯಿತ್ತು. ಸೊ ಒಂದಷ್ಟು ಕಾಲ ಕಳ್ಕೊಂಡು ನನ್ನ ಮಗಳು ಕಾಲ ಕಳ್ಕೊಂಡು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಜಯನಗರಲ್ಲೇ. ಮೈ ಫೇವ್ರೆಟ್ ಸ್ಪಾಟ್ ಬಟ್ಟೆಗಳಿಗೆ. ಸೊ ಇದೆಲ್ಲ ಆದಮೇಲೆ ಮನೆಗೆ ಬಂದಮೇಲೆ ಕೂಡ ಮಗುಗೆ ಆರತಿ ಮಾಡಿ ಆಮೇಲೆ ಮತ್ತೆ ಅದನ್ನು ಬಿಡೋ ಹಾಗಿಲ್ಲ. ಒಂದೇ ದಿನ ಇನ್ನೊಂದು ದಿನ ಕೂಡ ಅದು ಅಭ್ಯಾಸನ ಶುರು ಮಾಡಬೇಕು ಬಳಪದಲ್ಲಿ ಇಟ್ಕೊಂಡು ಸ್ಲೇಟಲ್ಲಿ. ಆ್ಯಂಡ್ ಆವತ್ತಿನ ದಿನ ಅವಳಿಗೆ ಏನಾದರೂ ಸಿಹಿ ಮಾಡಿ ತಿನ್ನಿಸ್ಬೇಕಾಗಿರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಹಾಗೆ ಒನ್ ಮೋರ್, ನನ್ನ ಕೊನೆ ವಿಡಿಯೋನ ನೋಡಿ ಯಾರೆಲ್ಲ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲ ನನ್ನ ತುಂಬ ಹೃದಯ ಧನ್ಯವಾದಗಳು. ಇನ್ನು ಎಲ್ಲ ವೀಡಿಯೋಸ್ಗಳನ್ನ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ.